ನಮಗೆ ಕೋಪ ಯಾಕೆ ಬರುತ್ತೆ ಮತ್ತು ಕೋಪ ಬಂದಾಗ ನಮ್ಮ ದೇಹದಲ್ಲಿ ಏನೇನಾಗುತ್ತೆ 60 ದಿನ ಶರೀರದಲ್ಲಾಗೋ ಕ್ರಿಯೆ ಬಗ್ಗೆ ತಿಳ್ಕೊಂಡು ನಿಮ್ಮ ವೈದ್ಯ ಅರುಣ್ ನನ್ನ ಪೇಶ್ವರ್ ಅವ್ರನ್ನ ಮರಿಬೇಡಿ. ಕೆಲವೊಂದು ಜನಕ್ಕೆ ಚಿಕ್ಕ ಪುಟ್ಟ ವಿಷಯಕ್ಕೂ ತುಂಬ ಕೋಪ ಬರುತ್ತೆ. ಕೆಲವೊಂದು ಜನಕ್ಕೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ಶಾಂತವಾಗಿ ಕೂಲಾಗಿ ಥಂಡಾಗಿರ್ತಾರೆ. ಇದರಿಂದ ಏನು ಕಾರಣ ಗೊತ್ತಾ? ನಮ್ಮ ಮೆದುಳು. ಯಾರಾದರೂ ನಮ್ಮನ್ನು ಅವಮಾನ ಮಾಡಿದಾಗ, ನಮಗೆ ಅನ್ಯಾಯ ಮಾಡಿದಾಗ ಮತ್ತು ಮೋಸ ಮಾಡಿದಾಗ, ನಮ್ಮ ನಿರೀಕ್ಷೆಗಳು ಈಡೇರ್ತಿದ್ದಾಗ, ಅಂದರೆ ನಾವು ಏನೋ ಅಂದ್ಕೊಂಡಿರ್ತೀವಿ ಅದು ಆಗದಿದ್ದಾಗ, ಮತ್ತು ನಾವು ಯಾವುದಾದ್ರೂ ಒಂದು ಡೇಂಜರ್ಲಿದ್ದಾಗ, ನಾನು ಹೀಗೆಲ್ಲ ಆಗಿದೆ ಅಂತ ನಮ್ಮ ದೇಹ ಭಾವಿಸಿದಾಗ, ನಮ್ಮ ದೇಹದಲ್ಲಿ ನಮ್ಮ ಮೆದುಳಲ್ಲಿ ಒಂದು ಅಮಿಗ್ಡಲಾ ಅಂತ ಒಂದು ಸೆಂಟರ್ ಇರುತ್ತೆ, ಅದು ಸಕ್ರಿಯ ಆಗುತ್ತೆ, ಅಂದರೆ ಅದು ಆಕ್ಟಿವೇಟ್ ಆಗುತ್ತೆ. ಆವಾಗ ದೇಹಕ್ಕೆ ಅಪಾಯಕ್ಕೆ ಬಂದಿದೆ, ನೀವು ತಕ್ಷಣ ರೆಡಿ ಆಗುವಂಥ ಒಂದು ಸಂದೇಶ ಕಳಿಸುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಅಡ್ರಿನಲಿನ್ ಮತ್ತು ನಾರ್ಡರ್ನಲಿನ್ ಎಂಬ ಹಾರ್ಮೋನ್, ಅಂದರೆ ನಮ್ಮ ಕೆಮಿಕಲ್ಸು ಉತ್ಪಾದನೆ ಆಗುತ್ತೆ. ಆವಾಗ ನಮಗೇನಾಗುತ್ತೆ ಅಂದರೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅಂದರೆ ರಕ್ತ ಎಲ್ಲ ಕಡೆ ಓಡಾಡುತ್ತೆ, ಉಸಿರಾಟ ಜೋರಾಗುತ್ತೆ, ಮತ್ತು ಕಣ್ಣಿನ ಮಣಿ ಏನಿದೆ ನಮ್ಮದು ಪ್ಯೂಪಿಲ್ ಅಂತ ಇರ್ತಲ್ಲ ಅದು ದೊಡ್ಡದಾಗುತ್ತೆ, ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸ್ನಾಯುಗಳಿಗೆ ಅಂದರೆ ನಮ್ಮ ಮಸಲ್ಸ್ಗೆಲ್ಲಾಗೂ ರಕ್ತ ಜಾಸ್ತಿ ಆಗುತ್ತೆ, ಮುಖ ಕೆಂಪಾಗುತ್ತೆ, ಒಂದು ಸಲ ಕೈ ನಡುಗುತ್ತೆ, ಮತ್ತು ನಮ್ಮ ದೇಹ ಜೋರಾಗಿ ಮಾತಾಡೋಕೆ ಇಲ್ಲ ಕೂಗಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಮಯದಲ್ಲಿ ಮೆದುಳಿನ ಯೋಚನೆ ಮತ್ತು ತಾಳ್ಮೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಏನು ಯೋಚನೆ ಮತ್ತು ತಾಳ್ಮೆಯನ್ನು ಕಂಟ್ರೋಲ್ ಮಾಡುತ್ತೆ, ಅದರ ಏನು ಕಂಟ್ರೋಲ್ ಇರುತ್ತೆ ಅದು ಕಡಿಮೆ ಆಗಿಬಿಡುತ್ತೆ, ಆವಾಗ ಕಡಿಮೆ ಕಾರ್ಯನಿರ್ವಹಿಸುತ್ತೆ. ಅದಕ್ಕೆ ನಾವು ಕೋಪ ಬಂದಾಗ ಏನು ಹೇಳ್ತೀವಲ್ವ ಮತ್ತು ಏನು ನಿರ್ಧಾರ ತೊಗೊಳ್ತೀವಲ್ಲ ಅದೆಲ್ಲ ತಪ್ಪಾಗಿರುತ್ತೆ. ಯಾಕಂದರೆ ನಮ್ಮ ತಾಳ್ಮೆ ಮತ್ತು ನಮ್ಮ ಯೋಚನಾ ಶಕ್ತಿ ಏನು ಫ್ರಂಟಲಲ್ಲಿ ಇರುತ್ತಲ್ವ ಅದು ಕಡಿಮೆ ಆಗಿಬಿಡುತ್ತೆ. ಆದರೆ ನಿಮಗೆ ಪದೇ ಪದೇ ಕೋಪ ಬರ್ತಿದೆ ಮತ್ತು ಏನೂ ಕಾರಣ ಇರದೇ ನಿಮಗೆ ಸಿಟ್ಟಾಗ್ತಿದೆ ಮತ್ತು ನಿದ್ರೆ ಕಡಿಮೆ ಆಗ್ತಿದೆ ನಿಮಗೆ, ಜೊತೆಗೆ ಹೆಚ್ಚಿನ ಮಾನಸಿಕ ಒತ್ತಡ ಅಂದರೆ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ, ಮತ್ತು ಹಸಿವಿನಿಂದ ಇರಬೇಕು ಅಂತ ಅನಿಸ್ತಿದೆ, ಅತಿಯಾಗಿ ಕೆಲಸದ ಒತ್ತಡ ಆಗ್ತಿದೆ, ಮತ್ತು ಡ್ರಿಂಕ್ಸ್ ಮಾಡಿದಾಗ ಡ್ರಗ್ಸ್ ತೊಗೊಳ್ಬೇಕಂತ ಅನಿಸ್ತಾ ಇದೆ ಅಂದರೆ ನೀವು ತಕ್ಷಣ ಡಾಕ್ಟರ್ನ ಹೋಗಿ ಭೇಟಿಯಾಗಬೇಕು. ಯಾಕಂದರೆ ಇವೆಲ್ಲ ನಿಮ್ಮ ಮಾನಸಿಕ ಖಿನ್ನತೆ ಇಲ್ಲ ಮಾನಸಿಕ ತೊಂದರೆ ಇರಬೇಕಾಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಜನಕ್ಕೆ ಥೈರಾಯ್ಡ್ ಸಮಸ್ಯೆ ಇದ್ರೂ ಕಿರಿಕಿರಿ ಮತ್ತು ಕೋಪ ಜಾಸ್ತಿ ಆಗುತ್ತೆ, ರಕ್ತ ಕಡಿಮೆ ಇದ್ರೂ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಏನಾದರೂ ದೇಹದಲ್ಲಿ ತೊಂದರೆ ಇತ್ತಂದರೆ ನೀವು ಅದನ್ನ ಹೋಗಿ ಚೆಕ್ ಮಾಡಿಸ್ಬೇಕು. ಸರಿ, ಈಗ ಕೋಪನ ಹೇಗೆ ನಿಯಂತ್ರಣ ಮಾಡಬೇಕು? ಕೋಪ ಬಂದ ತಕ್ಷಣ ನೀವು ಪ್ರತಿಕ್ರಿಯೆ ಕೊಡಬಾರ್ದು. 10 ರಿಂದ 15 ಸೆಕೆಂಡು ಜೋರಾಗಿ ಉಸಿರಾಡಬೇಕು, ಅಂದರೆ ಡೀಪಾಗಿ ದೊಡ್ಡದಾಗಿ ಆಳವಾಗಿ ಉಸಿರಾಡಬೇಕು. ಆ ಜಾಗದಿಂದ ಸ್ವಲ್ಪ ದೂರ ಹೋಗಬೇಕು, ಒಂದು ಗ್ಲಾಸ್ ನೀರು ಕುಡಿಬೇಕು, ಸಾಧ್ಯವಾದರೆ ಒಂದು 5 ನಿಮಿಷ ವಾಕಿಂಗ್ ಮಾಡಿ, ಸ್ವಲ್ಪ ನಿದ್ರೆ ಮಾಡಿರಿ, ಮತ್ತು ನಿತ್ಯ ವ್ಯಾಯಾಮ ಮಾಡಬೇಕು. ಮತ್ತು ನಿಮ್ಮ ಭಾವನೆಗಳನ್ನು ಯಾವಾಗಲೂ ಪಾಸಿಟಿವ್ ಆಗಿಟ್ಕೊಳ್ಳಿ, ಎಮೋಷನ್ಸ್ನ ಯಾವತ್ತು ಒಳ್ಳೆಯ ಥರನೇ ಯೋಚನೆ ಮಾಡಬೇಕನ್ನ ಕಲಿಬೇಕು. ಆದರೆ ಒಂದು ವಿಷಯ ಮಾತ್ರ ನೆನ್ಪಿಡಬೇಕು, ಕೋಪದಲ್ಲಿ ಕೊಯ್ದ ಮೂಗು ವಾಪಸ್ ಬರೋದಿಲ್ಲ. ಎಲ್ಲರಿಗೂ ಕೋಪ ಬರೋದು ಸಹಜ. ಆ ಕೋಪನ ಯಾರು ನಿಯಂತ್ರಿಸ್ತಾರೆ ಅದು ಒಂದು ಸ್ಕಿಲ್, ಕೌಶಲ್ಯ. ಆ ಕೌಶಲ್ಯನ ಬೆಳೆಸ್ಕೊಂಡ್ಬಿಟ್ರೆ ನಿಮ್ಮ ಆರೋಗ್ಯ, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಜೀವನ ಎಲ್ಲವೂ ಉತ್ತಮವಾಗಿರುತ್ತೆ. ಕೋಪದ ಕೈಗೆ ನಿಮ್ಮ ಜೀವನನ ಕೊಡಬೇಡಿ. ಈ ರೀಲ್ನ ಯಾರು ಜಾಸ್ತಿ ಕೋಪಿಸ್ಕೋತಾರಲ್ಲ, ಯಾರು ಕೋಪಿಸ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ ಮತ್ತು ಅವ್ರ ಹೆಸರನ್ನ ಕಮೆಂಟಲ್ಲಿ ಟ್ಯಾಗ್ ಮಾಡಿ. ಧನ್ಯವಾದ.